ರಾಜ್ಕುಮಾರ್ ಅಕಾಡೆಮಿ ನೋಡಿಕೊಳ್ಳುತ್ತಾ ಇದ್ದಿದ್ದು ಶ್ರೀದೇವಿ. ರಾಜ್ಕುಮಾರ್ ಅಕಾಡೆಮಿ ಮೈಸೂರು ಮೂಲದ ಶ್ರೀದೇವಿಯನ್ನ ಪ್ರೀತಿಸಿ ಮದುವೆ ಆಗಿದ್ದು ಯುವರಾಜ್ ಕುಮಾರ್. 2019ರಲ್ಲಿ ಪ್ರೀತಿಸಿ ಮದುವೆ ಆಗಿರ್ತಾರೆ ಯುವರಾಜ್ ಕುಮಾರ್. ಸೊ ದೆಹಲಿಯಲ್ಲಿ ಇವಾಗೆ ಪರಿಚಯವಾಗಿದ್ದು ಶ್ರೀದೇವಿ. ಸದ್ಯ ಅಮೆರಿಕಾದಲ್ಲಿ ಶ್ರೀದೇವಿ ಅವರು ಇದ್ದಾರೆ ಅಂತೆ. ಸೊ ಹಾಗಾಗಿ ಇಬ್ಬರು ಕೂಡ ಜೊತೆಯಾಗಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಪ್ರತ್ಯೇಕವಾಗಿಯೇ ವಾಸ ಮಾಡ್ತಾ ಇದ್ರ, ದೂರ ಇದ್ರ. ಸೊ ಇದು ಬಹಳ ದಿನಗಳಿಂದ ಆಗಿ ಏಕಕಾಲದಲ್ಲಿನೇ ಡೈವರ್ಸ್ ಹೋಗಕ್ಕೆ ಸಾಧ್ಯ ಆಗಿರೋದಿಲ್ಲ. ಬಹಳ ದಿನಗಳಿಂದಲೂ ಬಹಳ ತಿಂಗಳುಗಳಿಂದಲೂ ಏನೋ ಮನಸ್ತಾಪಗಳು ಇರಬೇಕು ಅಂತ ಕಾಣಿಸುತ್ತೆ. ಅದು ಹಾಗೆ ಮುಂದುವರ್ಕೊಂಡು ಬಂದು ಈಗ ಡಿವೋರ್ಸಿಗೆ ಹೋಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಈಗ ಏನೇನು ಇದೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಭಾರತಿ ಇದ್ದಾರೆ. ಭಾರತಿ, ದೊಡ್ಡ ಮನೆ ಕುಟುಂಬ ಅಂತಂದರೆ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವ್ರು ಹೇಗಿದ್ದರು ಅನ್ನುವಂಥದ್ದನ್ನು, ಇನ್ನೊಂದು ಕಡೆಗೆ ಪುನೀತ್ ರಾಜ್ಕುಮಾರ್ ಅವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೇಗೆ ಜೊತೆಯಾಗಿ ಹೋದರು ಅಂತ, ರಾಘಣ್ಣ ಅವರು ಅವರ ಪತ್ನಿ ಹೇಗೆ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ, ಶಿವರಾಜ್ ಕುಮಾರ್ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು ಹೇಗೆ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ ಅಂತೇಳಿ ಆ ಪೀಳಿಗೆ ಬಂದಾಗಿನಿಂದಲೂ ಕೂಡ ಇಡೀ ಕುಟುಂಬದಲ್ಲಿ ಹಾಗಿದ್ದಾಗಲೂ ಸಹ ಇವರಲ್ಲಿ ಯಾಕೆ ಹಿಂಗಾಯ್ತು, ಅದೊಂದು ಮಾರ್ಗದರ್ಶನ ಇರುತ್ತೆ ಅಲ್ಲ. ಎಂಥದ್ದೇ ಬಂದರೂ ಪರಿಸ್ಥಿತಿಯಲ್ಲಿ ರಾಜ್ಕುಮಾರ್ ಅವ್ರು ಹೇಗೆ ಜೊತೆಯಾಗಿ ನಿಂತ್ಕೊಂಡಿದ್ರು, ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಒಂದಿಷ್ಟು ಆಚೆ ಬರ್ತಾ ಇರಲಿಲ್ಲ ಮನೆಯಲ್ಲಿ ನಡೆಯುವಂಥ ವಿಚಾರಗಳು. ಇದು ಹೇಗೆ ಆಚೆ ಬರಕ್ಕೆ ಸಾಧ್ಯ ಆಯಿತು? ಯಾಕೆ ಈ ಮಟ್ಟಕ್ಕೆ ದೂರ ಹೋಗೋಕ್ಕೆ ಕಾರಣ ಆಯಿತು? ದೂರನೇ ಇದ್ದಾರಾ, ಇಬ್ಬರು ಜೊತೆಯಾಗಿದ್ದಾರಾ? ಹೌದು ಅರುಣ್, ಕಳೆದ 1 ವರ್ಷದಿಂದಲೂ ಇಬ್ರು ದೂರ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ದೊಡ್ಡ ಮನೆಯನ್ನ ತೊರೆದು ಶ್ರೀದೇವಿಯವರು ಮೈಸೂರಿಗೆ ಹೋಗಿರ್ತಾರೆ. ಅಲ್ಲಿಂದ ಅಮೆರಿಕದಲ್ಲಿ ಸದ್ಯಕ್ಕೆ ಓಕೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ ಭಾರತಿ. ಸೊ ಮೈಸೂರು ಮೂಲದ ಶ್ರೀದೇವಿ ಅವ್ರನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ 2019ರಲ್ಲಿ. ಅದಾದಮೇಲೆ ಜೊತೆಯಾಗಿ ಇಲ್ಲ ಅಂತಿದ್ದಾರೆ ಈಗ 1 ವರ್ಷದಿಂದ. ಗೊತ್ತಿಲ್ಲ ಇನ್ನೂ ಏನು ಪರಿಸ್ಥಿತಿಗಳಾಗಿದೆ, ಅವ್ರ ಕುಟುಂಬದಲ್ಲಿ ಏನಾಗಿರುತ್ತೆ ಅಂತೇಳಿ. ಗಂಡ ಹೆಂಡತಿ ದೂರ ಆಗೋಕ್ಕೆ ಏಕಾಏಕಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ತಾಪಗಳು ಚಿಗುರು ಹೊಡೆದಾಗ ಅದನ್ನು ಅಲ್ಲಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗೋದೇ ನಿಜವಾದಂತಹ ಜೀವನ. ಜಗಳಗಳಾಗುತ್ತೆ, ಬಟ್ ಅದನ್ನು ಗೈಡ್ ಮಾಡುವಂಥವ್ರು ಅತಿ ಮುಖ್ಯವಾಗಿರ್ತಾರೆ, ಮಾರ್ಗದರ್ಶಕರು ಅತಿ ಮುಖ್ಯವಾಗಿರ್ತಾರೆ. ಯಾರು ತಿಳಿ ಹೇಳ್ತಾರೆ, ಹೇಗೆ ತಿಳಿ ಹೇಳ್ತಾರೆ, ಯಾವ ರೀತಿಯಾಗಿ ತಿಳಿ ಹೇಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇಲ್ಲಿ ಅವರಿಬ್ಬರ ನಡುವೆ ಎಂಥ ಮನಸ್ತಾಪ ಆಯಿತು, ಕುಟುಂಬದವ್ರು ಕೂತ್ಕೊಂಡು ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ರ ಅಥವಾ ಡಿಸಿಷನನ್ನು ಅವರಿಗೆ ಬಿಟ್ರ, ಅವರೇ ಡಿಸಿಷನನ್ನು ತೆಗೆದುಕೊಂಡ್ರ ಗೊತ್ತಿಲ್ಲ. 2019ರಲ್ಲಿ ಪ್ರೀತಿಸಿ ಮದುವೆ ಆಗಿರ್ತಾರೆ. ಪ್ರೀತಿ ಮಾಡಿ ಮದುವೆ ಆದ ನಂತರವೂ ಡಿವೋರ್ಸ್ ತಗೊಳ್ಳುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತಂದರೆ, ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ ಇದು ಯಾವುದು ಕೂಡ ಗೊತ್ತಾಗಲಿಲ್ವಾ? ಕಿರುಕುಳ ಅವು ಇವು ಏನು ನಂಗೆ ಅರ್ಥ ಆಗಲ್ಲ, ಯಾಕೆ ಇಂಥ ವಿಚಾರಗಳು ಬರುತ್ತೆ ಅಂಥೇಳಿ. ಅನೇಕ ಕಡೆಗಳಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ನಿಜವಾದಂಥ ಜೀವನ ಎಲ್ಲವೂ ಕೂಡ ಸುಖವಾಗಿರುತ್ತೆ ಅಂಥೇಳಿ. ಮದುವೆ ಆದ ನಂತರ ಕಷ್ಟನೋ ಸುಖನೋ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕು. ಗಂಡ ಏನಾದರೂ ಆದರೆ ಹೆಂಡತಿ ಅದಕ್ಕೆ ಸರಿದೂಗಿಸ್ಕೊಂಡು ಹೋಗಬೇಕು. ಹೆಂಡತಿ ಆ ವಿಚಾರದಲ್ಲಿ ತೆಗೆದುಕೊಂಡ್ರೆ ನಿರ್ಧಾರ ಆದರೆ ಗಂಡ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಇವೆಲ್ಲರೂ ಕೂಡ ಹೊಂದಾಣಿಕೆ ಹೋದಾಗಲೇ ಜೀವನ ಸರಿಯಾಗಿ ಹೋಗೋಕ್ಕೆ ಸಾಧ್ಯ ಆಗತ್ತೆ. ಬಟ್ ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಕಾರಣ ಮಾನಸಿಕ ಕಿರುಕುಳ ಹೆಂಡತಿಯಿಂದ ಅನ್ನುವಂಥದ್ದನ್ನು ಯುವರಾಜ್ ಕುಮಾರ್ ಅವ್ರು ಹೇಳ್ತಾ ಇದ್ದಾರಂತೆ, ಅರ್ಜಿಯಲ್ಲಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅಂಥ ಮಾನಸಿಕ ಕಿರುಕುಳ ಓಡುವಂಥದ್ದು ಏನಾಯ್ತು ಇಲ್ಲಿ? ಡೋಂಟ್ ನೋ. ಸೊ ಸದ್ಯಕ್ಕಂತೂ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಈ ವಿಚಾರ. ಈಗ ಕಳೆದ 6 ತಿಂಗಳಿನಿಂದ ಯುವರಾಜ್ ಕುಮಾರ್ನಿಂದ ಶ್ರೀದೇವಿ ದೂರವಾಗಿದ್ದಾರೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಪ್ರತ್ಯೇಕವಾಗಿ ವಾಸ ಕೂಡ ಮಾಡ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಮನಸ್ತಾಪದಿಂದಾಗಿ ಪ್ರತ್ಯೇಕ ವಾಸ ಮಾಡ್ತಾ ಇದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಮನೆಯಿಂದ ಶ್ರೀದೇವಿ ಹೊರ ನಡೆದಿರುತ್ತಾರೆ. ಸೊ ಅಲ್ಲಿಂದ ಶುರುವಾಗಿ ಈಗ 6 ತಿಂಗಳಾಗೋಗಿದೆ. ಸೊ ಎಷ್ಟೇ ಏನೇ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯ ಆಗಿಲ್ಲ. ಈಗ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಲೂ ಕೂಡ ಸಮಯಾವಕಾಶವನ್ನು ಕೋರ್ಟ್ ಕೊಡುತ್ತೆ. 3 ತಿಂಗಳು 4 ತಿಂಗಳು ಒಂದಿಷ್ಟು ಸಮಯಾವಕಾಶವನ್ನು ಕೊಡುತ್ತೆ, 6 ತಿಂಗಳವರೆಗೂ ಕೂಡ. ಸೊ ಹೊಂದಾಣಿಕೆಯನ್ನು ಮಾಡ್ಕೊಂಡು ಪ್ರಯತ್ನ ಪಡಿ ಅಂತ ಹೇಳಿ. ಸೊ ಹಾಗಾಗಿ ಇನ್ನೂ 1-3 ತಿಂಗಳವರೆಗೂ ಅವಕಾಶ ಸಿಗುತ್ತೆ. ನೋಡೋಣ ಏನಾಗುತ್ತೆ. ಓಕೆ, ನನ್ನ ಸಹೋದ್ಯೋಗಿ ಭಾರತಿ ಇದ್ದಾರೆ. ಭಾರತಿ, ಪ್ರೀತಿಸಿ ಮದುವೆ ಆಗುವಂಥವರು ಅವ್ರ ಮನೆಯಲ್ಲೇ ಅನೇಕ ರೋಲ್ ಮಾಡೆಲ್ ಆಗಿರುವಂತಹ ದಂಪತಿ ಇದ್ದಾರೆ. ಬೇರೆ ಕಡೆ ದಂಪತಿ ಬೇಡ, ಕಣ್ಮುಂದೆನೇ ಇರುವಂಥ ಅವ್ರ ಕುಟುಂಬಗಳಲ್ಲೇ ಇರುವಂತಹ ದಂಪತಿಗಳು ಚೆನ್ನಾಗಿರುವಂಥದ್ದಿದೆ. ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥ ಜೀವನಗಳಿದ್ದಾವೆ. ಆದರೂ ಯಾಕೆ ಈ ಪ್ರೀತಿಸಿ ಮದುವೆ ಆದಂಥವ್ರು ದೂರ ಆಗೋ ಪರಿಸ್ಥಿತಿಗೆ ಬಂದೋಯ್ತು? ಏನು ಮೂಲಗಳಿಂದ ಸಿಗ್ತಾ ಇದೆ ಮಾಹಿತಿ?
ಖಂಡಿತವಾಗ್ಲೂ ಅರುಣ್, ಅದೇ ನಿಗೂಢ ಅಂತ ಹೇಳ್ಬೋದು. ಯಾಕಂದರೆ ಅನೇಕ ವರ್ಷಗಳಿಂದ ತುಂಬಾ ಆಪ್ತರಾಗಿದ್ದರು, ಪರಿಚಯ ಇತ್ತು. ಶ್ರೀದೇವಿಯವರು ಖುದ್ದು ಯುವರಾಜ್ ಕುಮಾರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಅವರೇ ಮುಂಬೈಗೆ ಕರ್ಕೊಂಡು ಹೋಗಿ ಅವರಿಗೆ ಆ್ಯಕ್ಟಿಂಗ್ ಕೋರ್ಸ್ಗಳನ್ನೆಲ್ಲ ಮಾಡಿಸಿ ಫಿಟ್ ಮಾಡಿ ಅವರನ್ನು ರೆಡಿ ಮಾಡಿಸ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಹಿಂದೆನೇ ಕೇಳಿ ಬಂದಿತ್ತು. ಹೀಗಾಗಿ ಈ ಥರದೆಲ್ಲ ವಿಚಾರ ಹೊಂದಾಣಿಕೆ ಇದ್ರೂ ಕೂಡ ಯಾವ ವಿಚಾರಕ್ಕೆ ಒಂದು ಕ್ಷಣದಲ್ಲಿ ಏನು ಭಿನ್ನಾಭಿಪ್ರಾಯ ಬಂತೋ ಏನೋ ಅಂತ ಹೇಳಿ ಒಂದು ಮಾತು ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಕಳೆದ ಒಂದು 7-8 ತಿಂಗಳ ಹಿಂದೆ ಶ್ರೀದೇವಿಯವರು ದೊಡ್ಡ ಮನೆಯನ್ನ ತೊರೆದು ಮೈಸೂರಿಗೆ ಹೋಗ್ತಾರೆ. ಅಲ್ಲಿಂದ ಅವರು ಬೇರೆ ಒಂದು ವ್ಯಾಸಂಗಕ್ಕೋ ಅಥವಾ ಹೆಚ್ಚಿನ ಏನು ತರಬೇತಿ ಏನೋ ಟ್ರೈನಿಂಗ್ ತಗೊಳ್ಬೇಕು ಅಂತ ಹೇಳಿ ಅಮೆರಿಕಾದಲ್ಲಿ ಸದ್ಯಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸದ್ಯದ ಒಂದು ವಿಚಾರ. ಒಂದು 6-7 ತಿಂಗಳಿಂದನೂ 7-8 ತಿಂಗಳಿಂದನೂ ಅವ್ರ ಜೊತೆಗಿಲ್ಲ, ದೊಡ್ಡ ಮನೆಯ ಫ್ಯಾಮಿಲಿ ಜೊತೆಗಿಲ್ಲ ಅನ್ನೋದು ಒಂದು ಅನುಮಾನ ಕೇಳಿ ಬರ್ತಾ ಇತ್ತು. ಅದಕ್ಕೀಗ ನಿಜ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅವರು ಯುವರಾಜ್ ಕುಮಾರ್ ಅವರೇ ಖುದ್ದು ಸುಮಾರಷ್ಟು ಪ್ರಯತ್ನ ಪಡ್ತಾರಂತೆ ಮ್ಯೂಚುವಲ್ ಆಗಿ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಾ ಅಂತ ಹೇಳಿ. ಆದರೆ ತೀರಾ ಅನ್ಯಾಯಕ್ಕೊಳಗಾಗಿ ಇಡೀ ಕುಟುಂಬ ಬೇರೆ ರೀತಿಯಲ್ಲಿ ಅವರ ಒಂದು ಯಾವುದೇ ಒಂದು ಫೈನಾನ್ಷಿಯಲ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಅವ್ರನ್ನ ನಂಬಿ ದೊಡ್ಡ ಮನೆ ಸೊಸೆ ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿದ್ರು. ದೊಡ್ಡ ಮನೆ ಸೊಸೆ ಒಂದು ಹಿನ್ನೆಲೆ ನೋಡಿದ್ರೆ ದೊಡ್ಡ ಮನೆಯಲ್ಲಿ ಕುಟುಂಬ ಸೊಸೆಗೆ ತುಂಬಾ ಗೌರವ ಕೊಟ್ಟು ಎಲ್ಲ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ಹಾಕ್ತಾರೆ. ಹಾಗೆ ನೋಡೋದಾದ್ರೆ ಶ್ರೀದೇವಿಯವರು ಮುಖ್ಯವಾಗಿ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ಉಸ್ತುವಾರಿ ವಹಿಸ್ಕೊಂಡಿದ್ರು. ಈ ವಿಚಾರದಲ್ಲಿ ಒಂದಿಷ್ಟು ಗೋಲ್ಮಾಲನ್ನ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಒಂದು ಅನುಮಾನ ಮೂಡ್ತಾ ಇದೆ. ಈ ಒಂದು ಗಾಸಿಪ್ ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ, ಅದು ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಅವರೇ ಕೂಡ ಹೇಳ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕೀಗ ಇದೆಲ್ಲ ವಿಚಾರ ಬರೀ ವ್ಯಾವಹಾರಿಕವಂದೇ ಆಗಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತು. ಯಾಕಂದ್ರೆ ಹಣ ಈಗ ಬರುತ್ತೆ ಹೋಗುತ್ತೆ, ನಷ್ಟ ಆಗುತ್ತೆ ಅಂತ ಇರ್ಬೋದು. ಬಟ್ ಅದಕ್ಕಿಂತ ಮುಂಚೆ ಮಾನಸಿಕ ಕಿರುಕುಳ ಜೊತೆಗೆ ಒಂದಿಷ್ಟು ಹೊಂದಾಣಿಕೆ ಸಮಸ್ಯೆ ಉಂಟಾಗಿ ಗಲಭೆ ಉಂಟಾಗಿ ಅದು ಹಾದಿರಂಪ ಬೀದಿರಂಪ ಆಗೋದ್ರ ಬದಲು ಹೀಗಾಗಿ ದೂರ ಸ್ವಲ್ಪ ದಿನ ಇದ್ದು ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ, ತಿಳುವಳಿಕೆ ಹೊಂದಾಣಿಕೆ ಮಾಡ್ಕೋಬಹುದಾ ಅಂತ ಹೇಳಿ ವಿಚಾರ ಮಾಡ್ತಾರೆ ಯುವ ಅಂತ ಹೇಳಲಾಗುತ್ತಿದೆ. ಆದರೆ ಅದೆಲ್ಲ ಇದ್ದಿದ್ದ ಮೇಲೆ ಯುವ ಅವರೇ ಖುದ್ದು ವಿಚ್ಛೇದನ, ಹೆಂಡತಿಯಿಂದ ತನಗೆ ಮುಕ್ತಿ ಬೇಕು ಅಂತ ಹೇಳಿ ವಿಚ್ಛೇದನವನ್ನ ಕೋರಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಅರುಣ್, ಓಕೆ, ಶ್ರೀದೇವಿ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇಲ್ವಾ? ಅವ್ರೇನು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ಹೇಳಿ? ಇಲ್ಲ, ಈ ಸದ್ಯಕ್ಕೀಗ ಶ್ರೀದೇವಿಯವರು ಯಾವುದೇ ರೀತಿಯಲ್ಲಿ ತನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಇದು ಪರಸ್ಪರ ಮ್ಯೂಚುವಲ್ ಅಲ್ಲ ಅಂತ ಹೇಳಲಾಗ್ತಿದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಆಗಿರುವಂತಹ ವಿಚ್ಛೇದನ ಅಲ್ಲ. ಸದ್ಯಕ್ಕೀಗ ಯುವ ಅವರೇ ಅಪ್ಲೈ ಮಾಡಿದ್ದಾರೆ. ಪತ್ನಿ ಈ ಥರದೊಂದು ದಾಖಲೆಗಳನ್ನ ಕೊಟ್ಟು ತಾನು ಯಾಕೆ ವಿಚ್ಛೇದನವನ್ನ ಕೋರ್ತಾ ಇದ್ದೀನಿ, ವಿಚ್ಛೇದನ ತಾನು ಯಾಕೆ ಬಯಸ್ತಾ ಇದ್ದೀನಿ ಅನ್ನೋದನ್ನ ಅಪ್ಲೈ ಮಾಡಿದ್ದಾರೆ ಯುವ ಅವರು. ಸದ್ಯಕ್ಕೀಗ ಶ್ರೀದೇವಿಯವರು ಕಳೆದ ಒಂದು 7-8 ತಿಂಗಳಿಂದ ಯಾವುದೇ ರೀತಿಯಲ್ಲಿ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿಲ್ಲ, ಜೊತೆಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಜೊತೆಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಳೆದ 7-8 ತಿಂಗಳ ಹಿಂದೆ ಮದುವೆಯ ಎಲ್ಲಾ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಹೀಗಾಗಿ ಒಂದಿಷ್ಟು ಅನುಮಾನಗಳು ಮೂಡಿತ್ತು. ಆದ್ರೆ ಹೊಂದಾಣಿಕೆ ಸಮಸ್ಯೆ ಆಮೇಲೆ ಸರಿ ಹೋಗುತ್ತೆ ಈ ತರದೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಯಾವುದು ಕೂಡ ಮುಂದೆ ಈ ತರದ ಡಿವೋರ್ಸ್ ವಿಚ್ಛೇದನದ ಮಟ್ಟಿಗೆ ಹೋಗೋದಿಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಯುವ ರಾಜ್ಕುಮಾರ್ ಅಂದ್ರೆ 6ನೇ ತಾರೀಕಿಗೆ ಅರ್ಜಿ ಹಾಕೋದ್ರ ಮೂಲಕ ಈ ಎಲ್ಲಾ ವಿಚಾರಗಳು ಬಹಿರಂಗವಾಗಿದೆ. ಅರುಣ್, ಓಕೆ ಭಾರತಿ, ಹಾಗೆ ಸಂಪರ್ಕದಲ್ಲಿರಿ.